ಎಲ್ಲರೂ ವೋಟ್ ಮಾಡ್ತಾ ಇದ್ದಾರೆ. ಅದು ತಪ್ಪು, ಯೋಚನೆ ಮಾಡಿ ಮಾಡಬೇಕು ಸರ್. ನೀವೇ ಹೇಳಿ ಏನಕ್ಕೆ ತಪ್ಪು ಅಂತೀರಾ ಅಂತ? ಇಲ್ಲ, ಅದೇನ್ ಗೊತ್ತಾ, ಅವನು ಸಮಯಕ್ಕೆ ತಕ್ಕನಂಗೆ ಇವಾಗ ಇಲ್ಲಿ ಜನ ಎಲ್ಲ ಗಮನಿಸ್ತಾ ಇರಬಹುದು. ಅವನು ಸ್ವಲ್ಪ ನನ್ಗೆ ಇಷ್ಟ ಆಗಿಲ್ಲ. ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ತುಕಾಲಿ ಸಂತು. ಏನಕ್ಕೆ ರೀ? ಅವನು ತುಂಬಾ ಒಳ್ಳೆಯವನು, ಬಡವ. 50 lakhs ಬರ್ಬೇಕಂದ್ರೆ ನಮ್ಗೆ ತುಕಾಲಿಗೆ ಬರ್ಬೇಕು. ತುಂಬಾ ಒಳ್ಳೆ ಹುಡುಗ. ಅವ್ರಿಗಿಂತ ಚೆನ್ನಾಗಿ ಆಟ ಆಡ್ತಾ ಇದಾರಲ್ಲ ವಿನಯ್ ಮತ್ತು ಸಂಗೀತ ಅವರೆಲ್ಲ. ವಿನಯ್ ತುಂಬಾ ಒಳ್ಳೆ. ವಿನಯ್, ಕಾರ್ತಿಕ್, ಓಕೆ. ಸಂಗೀತ ತುಂಬಾ ಜೋರು ಆಡಿದಾಳೆ, ಇಲ್ಲ ಅಂದಿಲ್ಲ, ಸಖತ್ತು ಜೋರು. ಅದು ನನ್ಗೆ ಇಷ್ಟ ಆಗಿಲ್ಲ. ನನ್ಗೆ ಬರ್ಬೇಕು ಅಂದ್ರೆ ತುಕಾಲಿಗೆ ಬರ್ಬೇಕು. ಓಕೆ, ತುಕಾಲಿ ಅವ್ರಿಗಿಂತ ಇನ್ನು ಡ್ರೋನ್ ಪ್ರತಾಪ್ ಅವ್ರು ಇದಾರಲ್ಲ, ಅವ್ರನ್ನು ಬಡವರಲ್ಲ. ಇಲ್ಲ, ನನ್ಗೆ ಇಷ್ಟ ಆಗಿಲ್ಲ. ಯಾಕೆ? ಅವನು ಸ್ವಲ್ಪ ಜನನ ನೋಡಿ ಆಕ್ಟ್ ಮಾಡೋದು ಜಾಸ್ತಿ. ನನ್ಗೆ ಅವನ ಪ್ರತಾಪ್ ಇಷ್ಟ ಆಗಿಲ್ಲ. ಅಲ್ಲ, ಎಲ್ಲರೂ ವೋಟ್ ಮಾಡ್ತಾ ಇದ್ದಾರೆ. ಅದು ತಪ್ಪು, ಯೋಚನೆ ಮಾಡಿ ಮಾಡಬೇಕು ಸರ್. ನೀವೇ ಹೇಳಿ ಏನಕ್ಕೆ ತಪ್ಪು ಅಂತೀರಾ ಅಂತ? ಇಲ್ಲ, ಅದೇನ್ ಗೊತ್ತಾ, ಅವನು ಸಮಯಕ್ಕೆ ತಕ್ಕನಂಗೆ ಇವಾಗ ಇಲ್ಲಿ ಜನ ಎಲ್ಲ ಗಮನಿಸ್ತಾ ಇರಬಹುದು. ಅವನು ಸ್ವಲ್ಪ ನನ್ಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಬೇರೆನೇ ಇತ್ತು ಮೊದಲು. ಇಲ್ಲ ಸರ್, ಅದೆಲ್ಲ ಡೂಪು. ನಮ್ಗೇನು ಇಷ್ಟ ಆಗಿಲ್ಲ. ನನ್ನ ಪ್ರಕಾರ ಮನಸ್ಸಾಕ್ಷಿಯಿಂದ ಅಂದ್ರೆ ತುಕಾಲಿಗೆ ಬರ್ಬೇಕು. ನೆಕ್ಸ್ಟ್ ಅಂದ್ರೆ ವಿನಯ್. ವರ್ತೂರ್ ಅವ್ರು ಇದಾರಲ್ವ, ಅವರಿಬ್ಬರು ಫ್ರೆಂಡ್ಶಿಪ್. ಅವರು ಆಟ ಏನಷ್ಟು ಆಡಿಲ್ಲ, ಒಳ್ಳೆ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸ್ ಅಂತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ತಾರೆ ಸರ್. ಸುದೀಪ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ. ಖಂಡಿತ. ಒಂದ್ ವಾರ ಅವ್ರು ಬಂದಿರಂತ ಎಷ್ಟು ಫೀಲ್ ಮಾಡ್ಕೊಂಡ್ಬಿಟ್ವಿ ಗೊತ್ತಾ ನಾವು. ಟಾಪ್ 3 ಯಾರು ಬರ್ತಾರಂತೀರಾ? ಮೂವರಲ್ಲಿ ಕಾರ್ತಿಕ್, ಸಂಗೀತ, ವಿನಯ್. ಸಂಗೀತ, ವಿನಯ್. ಸಂಗೀತ ಡೌಟ್ ಅನ್ಸುತ್ತೆ ನನ್ನ ಮನಸ್ಸಲ್ಲಿ. ಸಂಗೀತ, ವಿನಯ್, ಕಾರ್ತಿಕ್ ಬರ್ಬೇಕು. ನನ್ನ ಮನಸ್ಸೋಗಿ ತುಕಾಲಿಗೆ ಬರ್ಬೇಕು. ತುಕಾಲಿ ಗೆಲ್ಬೇಕು. ಬಡ ವ್ಯಕ್ತಿ, ನಾನು ಯೋಚನೆ ಮಾಡೋಂಗೆ ತುಕಾಲಿ ಸರ್ ಒಳ್ಳೆ ವ್ಯಕ್ತಿ. ಅವನು ಬಡವ ಶ್ರೀಮಂತ ಅನ್ನೋದು ಇಲ್ಲ, ಎಲ್ಲ ಈಕ್ವಲ್. ಧೈರ್ಯವಾಗಿ ಮಾತಾಡ್ತಾನೆ ಅಲ್ವಾ? ಈ ವಾರ ಎಲಿಮಿನೇಟ್ ಆಗ್ಬೇಕು ಇನ್ನೊಬ್ರು, ಯಾರು ಆಗ್ತಾರಂತ? ನನ್ನ ಪ್ರಕಾರ ಪ್ರತಾಪ್ ಆಗ್ಬೋದು. ಪ್ರತಾಪ್ ಅವರು ವೋಟಿಂಗ್ ಜಾಸ್ತಿ ಬರ್ತಾ ಇದೆ ಅವ್ರಿಗೆ. ಇಲ್ಲ ಅಂದ್ರೆ ವರ್ತೂರ್ ಹೋಗ್ಬೇಕು. ಫ್ರೆಂಡ್ಶಿಪ್ ಕಟ್ ಮಾಡ್ತಾ ಇದೀರಿ ನೀವು. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹಂಗನ್ಬಿಟ್ಟು ಇವಾಗ ವಿನಯನ ಕಳ್ಸಕ್ಕಾಗುತ್ತಾ? ಕಳ್ಸಕ್ಕಾಗಲ್ಲ. ಜೀನಿಯಸ್, ಯಾವುದಕ್ಕೂ ಹಂಗೆ ಹಿಂಗೆ ಹಂಚ್ಕೊಳೋದಿಲ್ಲ. ಇರೋದನ್ನ ಇದ್ದಂಗೆ ಮಾತಾಡ್ತಾರೆ. ನಿಮ್ಮ ಓಟು? ನನ್ನ ಓಟು ತುಕಾಲಿ ಅವರಿಗೆ. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ರಾಣಿ ಅಂತ, ಯಶವಂತಪುರ. ಸೂಪರ್.